ದುರಂಧರ್ನ ಆ ದೃಶ್ಯ, ಕಂದಹಾರ್ ವಿಮಾನ ಅಪಹರಣ. ಹೇಗಿತ್ತು ಸರ್ಕಾರದ ಸಂಧಾನ? ಅಜಿತ್ ದೋವಲ್ ಬಿಚ್ಚಿಟ್ಟ ಸತ್ಯ. ಸಾವಿರದ 1999 ಡಿಸೆಂಬರ್ 24 ಭಾರತ ಕ್ರಿಸ್ಮಸ್ ಸಂಭ್ರಮಕ್ಕೆ ಸಜ್ಜಾಗುತ್ತಿತ್ತು. ಆದರೆ ಅತ್ತ ನೇಪಾಳದ ಕಠ್ಮಂಡುವಿನಿಂದ ದೆಹಲಿಗೆ ಹೊರಟಿದ್ದ IC-814 ವಿಮಾನ ಅಪಹರಣವಾಗಿತ್ತು. ಭಾರತದ ಜೈಲಿನಲ್ಲಿದ್ದ ಉಗ್ರ ಮಸೂದ್ ಅಜರ್ ಮತ್ತು ಆತನ 2 ಸಹಚರರನ್ನ ಬಿಡುಗಡೆ ಮಾಡಬೇಕೆಂಬ ಷರತ್ತನ್ನ ಅಪಹರಣಕಾರರು ಸರ್ಕಾರದ ಮುಂದಿಟ್ಟಿದ್ರು. ವಿಮಾನ ಅಪಹರಿಸಿದ್ದು ಪಾಕಿಸ್ತಾನ ಉಗ್ರರು. ಆ ವಿಮಾನ ಲ್ಯಾಂಡ್ ಆಗಿದ್ದು ತಾಲಿಬಾನ್ ಉಗ್ರರ ಹಿಡಿತವಿದ್ದ ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ. ಭಾರತ ಯಾಜೌ ಸಾಹಸವನ್ನೂ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಸ್ಥಳೀಯವಾಗಿ ವಿರೋಧ ಪಕ್ಷಗಳ ಒತ್ತಡ ಬೇರೆ. ಹಾಗಾಗಿ ಪ್ರಯಾಣಿಕರನ್ನು ರಕ್ಷಿಸಲೇಬೇಕಾದ ಅನಿವಾರ್ಯತೆ ಭಾರತ ಸರ್ಕಾರಕ್ಕೆ ಎದುರಾಯಿತು. ಆಗ ಈ ಹೈಜಾಕ್ನ ಸಂಧಾನಕಾರರಾಗಿ ನೇರವಾಗಿ ಅಖಾಡಕ್ಕಿಳಿದಿದ್ದವರು ಇಂದಿನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ದುರಂಧರ್ ಸಿನಿಮಾದಲ್ಲಿ ಈ ದೃಶ್ಯವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ತೋರಿಸಲಾಗಿದೆ. ಹಾಗಾಗಿ ಅಜಿತ್ ದೋವಲ್ ಅವರ ಹಳೆ ಸಂದರ್ಶನವೊಂದು ಈಗ ಮತ್ತೆ ವೈರಲ್ ಆಗಿದೆ. ಅಂದು ಹೈಜಾಕ್ ಆದ ವಿಮಾನದಲ್ಲಿ ಏನೇನಾಯ್ತು? ಅವರ ಮಾತಲ್ಲಿ ಕೇಳೋದೇ ಹೆಚ್ಚು ರೋಚಕ. तो मैं हवाई जहाज के अंदर स्वयं गया था और मैं उनके कॉकपिट के रास्ते नीचे की लैडर से गया था और मैंने सारे के सारे हाईजैकर्स, सारे के सारे पैसेंजर्स को एड्रेस किया था और सारे के सारे पैसेंजर्स को मैंने ये कहा था, हाईजैकर्स भी वहाँ पर थे, कि आप लोग आज़ाद हैं और भारत की सरकार और भारत देश पूरा आपके साथ है और हम आप लोगों को यहाँ से सुरक्षित ले जाएंगे, है ना। उसके बाद जब मैंने उनसे कहा कि बोलिए भारत माता की जय या जय हिंद, तो उन्होंने रिस्पॉन्ड नहीं किया. मुझे इस बात का ज़रूर मलाल था कि ये लोग इतने डरे हुए थे. ಅಜಿತ್ ದೋವಲ್ ಅಪಹರಣಕಾರರ ಜೊತೆ ಮಾತನಾಡಿ ವಿಮಾನದ ಒಳಗೆ ಪ್ರವೇಶಿಸಿದ್ರು. ನೀವೀಗ ಉಗ್ರರಿಂದ ಮುಕ್ತರಾಗಿದ್ದೀರಿ ಅಂತ ಘೋಷಿಸಿದ್ರು. ಆದ್ರೆ ಅಲ್ಲಿ ಯಾರೂ ಪ್ರತಿಕ್ರಿಯಿಸಲಿಲ್ಲ. ಭಯ ಅವರ ದೇಶಭಕ್ತಿಯನ್ನೇ ಮರೆಸಿತ್ತು. ಹೈಜಾಕರ್ಗಳು ಅಷ್ಟು ಕ್ರೂರವಾಗಿ ಪ್ರಯಾಣಿಕರನ್ನು ಹೆದರಿಸಿದ್ರು. ಭಾರತ್ ಮಾತಾ ಕೀ भारत माता की जय. ಆ ಅಪಹರಣ ಕೇವಲ ಉಗ್ರರ ಕೆಲಸವಾಗಿರಲಿಲ್ಲ. ಅಜಿತ್ ದೋವಲ್ ಅವರ ಪ್ರಕಾರ ಹೈಜಾಕರ್ಗಳಿಗೆ ಪಾಕಿಸ್ತಾನದ ISI ಮತ್ತು ತಾಲಿಬಾನ್ ನೇರ ಬೆಂಬಲ ನೀಡುತ್ತಿತ್ತು. हाईजैकर्स है उनका मनोबल और उनको जो सपोर्ट था वहाँ पर ISI का, पाकिस्तान एक नेबरिंग कंट्री होते हुए, पाकिस्तान एक सिग्नेटरी होते हुए यूनाइटेड नेशंस के एंटी हाईजैकिंग लॉज के बारे में, उन लोगों को इतनी पनाह और इतना वो दे रहा था और हम पाकिस्तान को डील नहीं कर पाए इफेक्टिवली. और उसके बाद की बात घटनाओं पर जो घटनाएं होती चली, पाकिस्तान ने हमारे को ब्लीड किया. इस बात का मुझे ज़रूर दुख है. ಈ ಐಜಾಕ್ನ ಮಾಸ್ಟರ್ ಮೈಂಡ್ ಮಸೂದ್ ಅಜರ್ನ ಸಹೋದರ ಇಬ್ರಾಹಿಂ ಅಜರ್ ಭಾರತ ಸರ್ಕಾರದ ಮೇಲೆ ಒತ್ತಡ ಹೇರಲು 25 ವರ್ಷದ ರೂಪನ್ ಕಟ್ಯಾಲ್ ಅವರನ್ನ ಅತ್ಯಂತ ಕ್ರೂರವಾಗಿ ಕೊಂದು ಬಿಟ್ಟಿದ್ದ. ಅವರ ಪತ್ನಿ ಅದೇ ವಿಮಾನದಲ್ಲಿದ್ದರೂ ಕೂಡ ಅವರಿಗೆ ತನ್ನ ಪತಿ ಸಾವನ್ನಪ್ಪಿರುವ ವಿಷಯ ಹೈಜಾಕ್ ಮುಗಿಯುವವರೆಗೂ ತಿಳಿದಿರಲಿಲ್ಲ.
ಭಾರತೀಯ ಪ್ರಯಾಣಿಕರನ್ನು ರಕ್ಷಿಸುವುದು ಅಜಿತ್ ದೋವಲ್ ಅವರ ಮೊದಲ ಆದ್ಯತೆಯಾಗಿತ್ತು. ಭಾರತ ಸರ್ಕಾರ ಅನಿವಾರ್ಯವಾಗಿ 3 ಕುಖ್ಯಾತ ಉಗ್ರರನ್ನ ಬಿಡುಗಡೆ ಮಾಡಬೇಕಾಯಿತು. ಇದು ದೇಶದ ಭದ್ರತೆಗೆ ಉಂಟಾದ ದೊಡ್ಡ ಪೆಟ್ಟು ಅನ್ನೋ ನೋವು ಅಜಿತ್ ದೋವಲ್ ಅವರಲ್ಲಿ ಇನ್ನೂ ಉಳಿದುಕೊಂಡ್ಬಿಟ್ಟಿದೆ. एज ए नेशनलिस्ट राष्ट्र के सम्मान को, राष्ट्र के एक गौरव को एक वो लगा इसका मलाल है. हम वो नहीं कर पाए जो कि एक हमारे शक्तिशाली राष्ट्र को करना चाहिए था इस हाईजैकिंग को रोकने के लिए, इस एयरक्राफ्ट को कंट्री से बाहर नहीं ले जाने के लिए. इसका एज ए नागरिक मलाल ज़रूर है. ಕಾಂದಹಾರ್ ಐಜಾಗ್ ಭಾರತಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿತ್ತು. ಇಂದು ಭಾರತದ ಐಜಾಗ್ ವಿರೋಧಿ ಕಾನೂನುಗಳು ಎಷ್ಟು ಕಠಿಣವಾಗಿವೆ ಎಂದ್ರೆ ಇಂತಹ ಘಟನೆ ಮತ್ತೆ ಮರುಕಳಿಸಿದಂತೆ ಭಾರತ ಸರ್ವಸನ್ನದ್ಧವಾಗಿದೆ. ಅಜಿತ್ ದೋವಲ್ ಅವರ ಈ ಕೆಚ್ಚೆದೆಯ ಕಥೆ ಮತ್ತು ಭಾರತದ ಅಂದಿನ ಸಂಕಷ್ಟದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.